ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸಂಬಂಧಗಳನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ರಿಪೀಟೆಡ್ ಪ್ಯಾಟ್ರನ್ಸ್ ನಡೀತಾ ಇದ್ದರೆ, ಅಂದರೆ ಈಗ ನಿಮಗೆ 10th ಒಂದು ಬ್ರೇಕಪ್ ಆಯಿತು, ಪಿ ಯುಲಿ ಒಂದು ಬ್ರೇಕಪ್ ಆಯಿತು, ಡಿಗ್ರಿಲಿ ಒಂದು ಬ್ರೇಕಪ್ ಆಯಿತು, ಈಗ ಯಾವುದು ಮದುವೆ ಕೂಡ ಸೆಟ್ ಆಗಿಲ್ಲ, ಯಾವುದೇ ಬಂದರೂ ಅರ್ಧದಲ್ಲಿ ಕಟ್ಟಾಗಿ ಹೋಗ್ತಿದೆ, ಆ ರೀತಿ ಎಲ್ಲ ಇದ್ದಾಗ ಅದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರುತ್ತೆ. ಜಸ್ಟ್ ಅದು ಒಂದೇ ಅಲ್ಲ, ನಿಮ್ಮ ಲೈಫಲ್ಲಿ ನೀವು ಯಾರನ್ನು ನಂಬಿದ್ರೂ ಕೂಡ ಅವರು ನಿಮಗೆ ಚೀಟ್ ಮಾಡೋದು, ಇಲ್ಲ ನಿಮ್ಮ ಬಗ್ಗೆನೇ ಏನೋ ಹೇಳೋದು, ಇಲ್ಲ ಸ್ಟಾರ್ಟಿಂಗಲ್ಲಿ ನೀವು ತುಂಬ ಒಳ್ಳೆಯವರು ಅಂದವರು ಕೊನೆಯಲ್ಲಿ ನಿಮಗೆ ನೀನು ನಾನು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ ಅಂತ ಬ್ಲೇಮ್ ಮಾಡಿ ಹೋಗೋದು, ಈ ರೀತಿಯಾದಂತಹ ರಿಲೇಷನ್ಶಿಪ್ ಇಶ್ಯೂ. ಒಂದು ರಿಲೇಷನ್ಶಿಪ್ ಅಂದ ತಕ್ಷಣ ಬರೀ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಆರ್ ಹಸ್ಬೆಂಡ್ ವೈಫ್ ಮಾತ್ರ ಹೇಳ್ತಾ ಇಲ್ಲ. ಈವನ್ ನಿಮ್ಮ ಮಕ್ಕಳ ಜೊತೆಗೆ ಅಥವಾ ನಿಮ್ಮ ತಂದೆ ತಾಯಿ ಜೊತೆ ಎಲ್ಲ ರಿಲೇಷನ್ಶಿಪ್ಪಿಗೂ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಟೋಟಲಿ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಸಪೋರ್ಟಿವ್ ಇಲ್ಲ, ಅಥವಾ ನಿಮ್ಗೆ ಯಾರೂ ಖುಷಿಯಿಂದ ಮಾತಾಡ್ಸಿದ್ರೂ ಬೇಕಾಬಿಟ್ಟಿಯಾಗಿ ಮಾತಾಡಿಸೋದು, ಅಥವಾ ಎಲ್ಲೂ ನಿಮಗೆ ಅಷ್ಟು ಮರ್ಯಾದೆ ಇಲ್ಲ, ಬೇರೆಯವ್ರಿಗೆ ಸಿಗುವಂತಹ ಮರ್ಯಾದೆ ನಿಮಗೆ ಸಿಗ್ತಾ ಇಲ್ಲ ಅಂತ ಅಂದಾಗ ನೀವು ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಬಹುದು. ಇಟ್ಸ್ ವೆರಿ ವೆರಿ ಸಿಂಪಲ್. ಓಕೆ, ಸೊ ಫಸ್ಟ್ ತಿಳ್ಕೊಂಡ್ಬಿಡಿ, ಯಾರು ಏನೇ ಮಾಡಿದ್ರೂ ನಾವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಬೇಡ, ಬಿಟ್ಟು ಹಾಕ್ಬಿಡೋಣ. ಓಕೆ, ಅದು ಒಂದು ನಿಮ್ಮ ತಲೆಯಲ್ಲಿ ಇರಲಿ. ಆ್ಯಂಡ್ ಯಾರು ಏನೇ ಮಾಡಿದ್ರು ನಾವು ಅವರಿಗೆ ಫರ್ಗಿವ್ ಮಾಡೋಣ. ಸೊ ಫರ್ಗಿವಿಂಗ್ ಎಕ್ಸಸೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೂ ಮುಂಚೆ ನಿಮಗೆಲ್ಲ ಗೊತ್ತಿರೋ ಥರ ರೋಸ್ ಕ್ವಾಟ್ಸ್ ಗೊತ್ತೇ ಇದೆ ಅಲ್ವಾ? ಸೊ ರೋಸ್ ಕ್ವಾಟ್ಸನ್ನು ನಾವು ಬಳಸಿ ನಿಮ್ಮ ರಿಲೇಷನ್ಶಿಪ್ಗಳನ್ನು ಹೀಲ್ ಮಾಡ್ಕೋಬೋದು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ನಿಮ್ಮ ಲೈಫಲ್ಲಿ ಎಲ್ಲ ರಿಲೇಷನ್ಶಿಪ್ಗಳನ್ನು ನೀವು ರೋಸ್ ಕ್ವಾಟ್ಸ್ ಬಳಸಿ ಹೀಲ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ಯಾವ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಇದೆ ಅದನ್ನು ಬಳಸ್ಬಿಟ್ಟು ನೀವು ಹೀಲ್ ಮಾಡ್ಕೋಬೋದು. ಈ ರೀತಿ ನೀವು ಏಂಜಲ್ ಆದರೂ ತೊಗೋಬೋದು, ಅಥವಾ ಟಂಬಲ್ಸ್ ಆದರೂ ತೊಗೋಬೋದು, ಆರ್ ಈವನ್ ಬ್ರಾಸ್ಲೆಟ್ ತೊಗೋಬಹುದು. ಓಕೆ, ನೋಡಿ ಇಲ್ಲಿ ನಾನು ವೇರ್ ಮಾಡಿದ್ದೀನಲ್ಲ ಬ್ರಾಸ್ಲೆಟ್. ಸೊ ಈ ಒಂದು ಬ್ರಾಸ್ಲೆಟ್ ಆಗಿರ್ಬೋದು, ಏಂಜಲ್ ಆಗಿರ್ಬೋದು, ಟಂಬಲ್ಸ್ ಆಗಿರ್ಬೋದು, ನೀವು ಮಂಜುಳಾ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರ ಹತ್ರ ನಿಮಗೆ ಕ್ರಿಸ್ಟಲ್ಸ್ಗಳು ಸಿಗುತ್ತೆ. ಓಕೆ, ಬಟ್ ಈ ಏಂಜಲ್ ಕ್ರಿಸ್ಟಲ್ ನಾನು ತೊಗೊಂಡು ತುಂಬ ವರ್ಷ ಆಗೋಯಿತು. ಅವ್ರ ಹತ್ರ ತೊಗೊಂಡಿದ್ದಲ್ಲ ನಾನು. ಸೊ ಐ ಡೋಂಟ್ ನೋ, ನೀವು ಅವ್ರ ಜೊತೆ ಚೆಕ್ ಮಾಡಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಯಾವುದೇ ಆಗಿರ್ಬೋದು, ಆರ್ ಇದನ್ನು ನೀವು ಎವ್ರಿಡೇ ಪ್ರಾಕ್ಟೀಸ್ ಆಗಿ ಕೂಡ ಮಾಡ್ಕೋಬಹುದು. ಓಕೆನಾ? ಸೊ ನಿಮ್ಮ ಹತ್ರ ಏನಿದೆ, ಬ್ರಾಸ್ಲೆಟ್ ಇದ್ದರೂ ಓಕೆ, ಇಲ್ಲ ಟಂಬಲ್ ಇದ್ದರೂ ಓಕೆ, ಆರ್ ಏಂಜಲ್ ಇದ್ರೂ ಓಕೆ, ಅದನ್ನು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಹೋಲ್ಡ್ ಮಾಡಬೇಕು. ಓಕೆ, ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಹೋಲ್ಡ್ ಮಾಡಿಬಿಟ್ಟು ಐ ಆಮ್ ಸಾರಿ. ಓಕೆ, ಹೋಪೋನೋಪೋನೋ ಪ್ರೇಯರ್ ಕೇಳಿರ್ತೀರ, ಬಟ್ ಇಲ್ಲಿ ನೀವು ಡೀಟೇಲಾಗಿ ಹೇಳಬೇಕಾಗತ್ತೆ. ಹೋಪೋನೋಪೋನೋ ಪ್ರೇಯರ್ನ ಡೀಟೇಲಾಗಿ ಹೇಳಬೇಕಾಗತ್ತೆ. ಲೈಕ್ ಐ ಆಮ್ ಸಾರಿ, ನಾನು ಇಲ್ಲಿ ತನಕ ಯಾರೆಲ್ಲರಿಗೂ ನಾನು ಹರ್ಟ್ ಮಾಡಿದ್ದೀನಿ ಅವರೆಲ್ಲರಿಗೂ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಫರ್ಗಿವ್ ಮೀ. ದಯವಿಟ್ಟು ನನ್ನನ್ನು ಫರ್ಗಿವ್ ಮಾಡಿ, ದಯವಿಟ್ಟು ನನ್ನ ಎಲ್ಲ ಕ್ಷಮೆಗಳಿಗೂ ನೀವು ಕ್ಷಮೆ ಯಾಚಿಸಿ. ಓಕೆ, ಕ್ಷಮಿಸಿ. ಓಕೆನಾ? ಕ್ಷಮಿಸಿ ಅಂತ ಕೇಳಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕ್ಷಮಿಸಿದ್ದಕ್ಕೆ, ನನ್ನ ಎಲ್ಲ ತಪ್ಪುಗಳನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡಿದ್ದಕ್ಕೆ, ಅಥವಾ ನಿಮ್ಗೆ ಏನು ಲೈನ್ಸ್ ಬರುತ್ತೆ ಅದನ್ನು ನೀವು ಹೇಳಬಹುದು. ಥ್ಯಾಂಕ್ ಯು ಸೋ ಮಚ್, ನೀವು ಈಗ ನನ್ನನ್ನು ಇಷ್ಟಪಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಏನೇ ಪಾಸ್ಟಲ್ಲಿ ತಪ್ಪು ಮಾಡಿದ್ರು, ಅಥವಾ ತಿಳಿದೇನೋ ತಪ್ಪು ಮಾಡಿದ್ರು, ಅದೆಲ್ಲದಕ್ಕೂ ನನ್ನನ್ನು ಫರ್ಗಿವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಆ್ಯಂಡ್ ಐ ಲವ್ ಯು. ಓಕೆ, ಸೊ ಈ ಐ ಲವ್ ಯು ಅನ್ನೋದು ಜಸ್ಟ್ ನಾವು ನಮ್ಮ ಬಾಯ್ ಫ್ರೆಂಡ್ ಆರ್ ಹಸ್ಬೆಂಡ್ ಆರ್ ಲವರ್ಗೆ ಹೇಳಬೇಕು ಅಂತೆಲ್ಲ ಏನಿಲ್ಲ. ಐ ಲವ್ ಯು ಇಸ್ ಸಮಥಿಂಗ್ ಲೈಕ್ ನಾವು ತುಂಬ ಮನಸ್ಸಿಂದ ಯಾರನ್ನು ಇಷ್ಟಪಡ್ತೀವಿ ಅವ್ರಿಗೆ ಕೂಡ ಹೇಳ್ಬೋದು ಐ ಲವ್ ಯು ಅಂತ ಹೇಳಿದಾಗ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲದನ್ನು ಕ್ಷಮಿಸಿದ್ದಕ್ಕೆ. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ಈಗ ನಿಮ್ಮ ಫಾದರ್ ಜೊತೆ ರಿಲೇಷನ್ಶಿಪ್ ಸರಿ ಇಲ್ಲ ಅಂತ ಅಂದ್ಕೊಡೋಣ. ಈ ರೀತಿ ರೋಸ್ ಕ್ವಾಟ್ಸನ್ನು ಇಟ್ಕೊಂಡು ಐ ಆಮ್ ಸಾರಿ ಅಪ್ಪ, ಇಲ್ಲಿ ತನಕ ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮಗೆ ಸಾರಿ ಕೇಳ್ತಾ ಇದ್ದೀನಿ.
ಪ್ಲೀಸ್ ಪ್ಲೀಸ್ ಫರ್ಗಿವ್ ಮೀ. ದಯವಿಟ್ಟು ನನ್ನನ್ನು ಫರ್ಗಿವ್ ಮಾಡಿ. ದಯವಿಟ್ಟು ನನ್ನ ಈ ಒಂದು ಪ್ರೇಯರನ್ನು ಎಕ್ಸೆಪ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ತನಕ ಇಷ್ಟು ಪೇಷನ್ಸಿಂದ ನನ್ನನ್ನು ಸಾಕಿದ್ದಕ್ಕೆ, ನನ್ನನ್ನು ನೋಡ್ಕೊಂಡಿದ್ದಕ್ಕೆ, ನೀವು ಎಲ್ಲ ಥರದ ಅನುಕೂಲಗಳನ್ನು ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ, ನೀವು ನನ್ನನ್ನು ಅಷ್ಟೇ ಇಷ್ಟಪಡ್ತೀರಾ. ಸೊ ಥ್ಯಾಂಕ್ ಯು. ಈ ರೀತಿ ಸಿಂಪಲಾಗಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು, ಜಸ್ಟ್ ಒಂದು ರೋಸ್ ಕ್ವಾಟ್ಸ್ನ ಇಟ್ಕೊಂಡು. ಓಕೆ, ನಾನು ತಂದೆಗೆ ಎಕ್ಸಾಂಪಲ್ ಕೊಟ್ಟೆ. ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ಅವರಿಗೆ ನೀವು ಇದನ್ನು ಟ್ರೈ ಮಾಡಿ. ಇಲ್ಲಿಂದನೇ ಹೀಲಿಂಗ್ ಪ್ರೇಯರ್ಸ್ ಹೋಗುತ್ತೆ. ಟ್ರಸ್ಟ್ ಮೀ, ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಆ್ಯಂಡ್ ಇದರಿಂದ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಫಸ್ಟು ನಿಮ್ಮ ಹೀಲಿಂಗ್ ಪ್ರೇಯರ್ಸ್ಗಳು ಎಕ್ಸೆಪ್ಟ್ ಆಗುತ್ತೆ. ಓಕೆ, ನಿಮಗೆ ಯಾವೊಂದು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಅದು ಸರಿ ಹೋಗುತ್ತೆ. ಹೇಗೆ ಸರಿ ಹೋಗುತ್ತೆ? ಐದರ್ ಆ ರಿಲೇಷನ್ಶಿಪ್ ಸರಿ ಹೋಗ್ಬೋದು, ಇಲ್ಲ ನಿಮಗೆ ಆ ರಿಲೇಷನ್ಶಿಪ್ಪಿಂದ ಏನು ಕಾರ್ಮಿಕ್ ಬಾಂಡ್ಸ್ಗಳು ಆಗ್ತಾಯಿದೆ ಅದು ಕೂಡ ಸರಿ ಹೋಗ್ತಾ ಬರುತ್ತೆ. ನಿಮ್ಮ ಮನಸ್ಥಿತಿ ಸರಿ ಹೋಗುತ್ತೆ. ಫಸ್ಟ್ ಆಫ್ ಆಲ್ ನೀವೊಂದು ಶಾಂತ ರೀತಿಯಿಂದ ವರ್ತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮನಸ್ಸು ಹೀಲಾಗುತ್ತೆ. ನಿಮಗೇನು ಎಲ್ಲ ಒಂದು ಗೊಂದಲಗಳು ಇರುತ್ತಲ್ಲ ಲೈಫಲ್ಲಿ, ಅದು ದೂರ ಆಗುತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಇದನ್ನು ಟ್ರೈ ಮಾಡಿ. ನಾನು ಹೇಳಿದಂತಹ ಒಂದು ರೆಮಿಡಿನ ಟ್ರೈ ಮಾಡಿ. ಇದಕ್ಕೆ ರೋಸ್ ಕ್ವಾಟ್ಸ್ ಬೇಕೇ ಬೇಕಾ ಅನ್ನೋದಾದರೆ ಇದ್ದರೆ ಮಾತ್ರ ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಪ್ರೇಯರ್ ಕೂಡ ನೀವು ದೇವ್ರ ಮುಂದೆ ಹೇಳ್ತಾ ಬರಬಹುದು. ನೀವು ದೇವ್ರ ಮನೆಯಲ್ಲಾದರೂ ಕೂತು ಮಾಡಿ, ಎಲ್ಲಿ ಬೇಕಿದ್ರೂ ಕೂತ್ಕೊಂಡು ಮಾಡಿ. ಆ್ಯಂಡ್ ಇದಕ್ಕೆ ಪೀರಿಯಡ್ಸ್ ಆಗಿದೆ ಅದೆಲ್ಲ ತಲೆ ಕೆಡಿಸ್ಕೊಂಬಿಡಿ. ಜಸ್ಟ್ ಕ್ರಿಸ್ಟಲ್ನ ಹೋಲ್ಡ್ ಮಾಡಿ, ಇಲ್ಲ ರೆಗ್ಯುಲರಾಗಿ ರೋಸ್ ಕ್ವಾಟ್ಸ್ ಕ್ರಿಸ್ಟಲ್ನ ಬಳಸ್ತಾ ಬನ್ನಿ. ಈ ರೀತಿ ಜಸ್ಟ್ ಒಂದು ಕ್ರಿಸ್ಟಲ್ನ ನೀವು ಎವ್ರಿಡೇ ಯೂಸ್ ಮಾಡ್ಬೋದು. ಜನರಲಿ ನಾನು ಎಲ್ಲೂ ಹೊರಗಡೆ ಹಾಕ್ಕೊಂಡು ಹೋಗಲ್ಲ ಕ್ರಿಸ್ಟಲ್ಸ್ಗಳನ್ನು, ಬಿಕಾಸ್ ಯಾರಾದರೂ ಟಚ್ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ಇದು ಕೂಡ ನನಗೆ ಮಂಜುಳಾ ಅವರೇ ಕಳಿಸ್ಕೊಟ್ಟಿದ್ದು. ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅವರ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ ನಿಮ್ಮ ಬಳಿ ಒಂದು 2-3 ಟಂಬಲ್ ಇತ್ತು ಅಂತ ಹೇಳಿದ್ರೆ ನೀವು ಒಂದು ಗ್ಲಾಸ್ ವಾಟರ್ ಬಾಟಲ್ ತೊಗೋಬೋದು. ಗ್ಲಾಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಗ್ಲಾಸ್ ಇಲ್ಲ ಅಂತಂದರೆ ಸ್ಟೀಲ್ ತೊಗೊಳ್ಳಿ, ಪ್ಲಾಸ್ಟಿಕ್ ತೊಗೋಬೇಡಿ. ನಾನಂತೂ ಪ್ಲಾಸ್ಟಿಕ್ ರಿಕಮೆಂಡ್ ಮಾಡಲ್ಲ. ಅದ್ರ ಒಳಗೆ ಈ ರೀತಿಯಾದಂತಹ ಟಂಬಲ್ಸ್ನ ಹಾಕಿಬಿಟ್ಟು ಆ ನೀರನ್ನು ದಿನ ಕುಡಿತಾ ಬನ್ನಿ. ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇದು ಜಸ್ಟ್ ರಿಲೇಷನ್ಶಿಪ್ ಅಲ್ಲ, ಒಂಥರ ನಿಮ್ಮ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಅಂದರೆ ನೀವು ತುಂಬ ಅಟ್ರ್ಯಾಕ್ಟ್ ಆಗ್ತೀರಾ, ಎಲ್ಲರಿಗೂ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಜಸ್ಟ್ ಒಂದು ರಿಲೇಷನ್ಶಿಪ್ ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಎಲ್ಲ ಥರದ ರಿಲೇಷನ್ಶಿಪ್ಗಳು ಹೀಲ್ ಆಗ್ತಾ ಬರುತ್ತೆ ರೋಸ್ ಕ್ವಾಟ್ಸ್ ಬಳಸೋದ್ರಿಂದ. ಓಕೆ, ಆ ರೀತಿ ನೀವು ಮಾಡ್ಬೋದು. ವಾಟರ್ ಬಾಟಲ್ಗೆ ಈ ಒಂದು ಸ್ಟೋನನ್ನು ಹಾಕಿ ದಿನ ಅದರಿಂದ ನೀರು ಕುಡಿತಾ ಬಂದರೆ ನಿಮ್ಮ ಮುಖದ ಚಾರ್ಮ್ ಕೂಡ ಇಂಪ್ರೂವ್ ಆಗುತ್ತೆ. ಕೆಲವರಿಗೆ ರಿಲೇಷನ್ಶಿಪ್ ಎಷ್ಟು ಹೀಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ಆಗಿರಲ್ಲ. ಅಂಥ ಟೈಮಲ್ಲಿ ಅವರಿಗೆ ಶುಕ್ರ ಗ್ರಹ ವೀಕ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಫುಲ್ ಜಾತಕ ಅನಾಲಿಸಿಸಲ್ಲಿ ನಾನು ನಿಮಗೆ ಬೇಕಿದ್ರೆ ಹೇಳ್ತೀನಿ ಏನು ಇಶ್ಯೂ ಆಗ್ತಾ ಇದೆ ಅಂತ ಹೇಳಿ. ಸೊ ಶುಕ್ರ ವೀಕ್ ಇದ್ದರೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆರ್ ವೆರಿ ವೆರಿ ಕಾಮನ್. ದುಡ್ಡು ಇರುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ. ಇನ್ನು ಕೆಲವರಿಗೆ ದುಡ್ಡು ಇರಲ್ಲ, ರಿಲೇಷನ್ಶಿಪ್ಪು ಇರೋದಿಲ್ಲ, ಹಾಗಿರುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿಸ್ಬೋದು. ಹಾಗೆ ಇನ್ನೊಂದು, ಈ ರೋಸ್ ಕ್ವಾಟ್ಸ್ನ ನೀವು ಪಿಲ್ಲೋ ಕೆಳಗೂ ಕೂಡ ಇಟ್ಕೊಂಡು ಮಲ್ಕೊತಾರೆ ಕೆಲವರು. ಯು ಕ್ಯಾನ್ ಟ್ರೈ ದ್ಯಾಟ್. ಸೊ ಅದು ನಿಮ್ಮ ಅನುಕೂಲ. ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲಗೋದ್ರಿಂದ ಇದು ನಿಮ್ಮ ಬಾಡಿಯಲ್ಲಿ ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಓಕೆ, ಲವ್ ಎನರ್ಜಿ ಅಂತಲೇ ಹೇಳಬಹುದು. ಟ್ರೈ ಮಾಡಿ ನೋಡಿ, ಲವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನೀವು ಮಾಡಬಹುದು. ಅದೇನ ಹೇಳ್ದಂಗೆ ಇದಕ್ಕೆ ಟಂಬಲ್ಲೇ ಅಂತ ಅಲ್ಲ, ಯಾವುದೇ ಒಂದು ಕ್ರಿಸ್ಟಲ್ ಕೂಡ ನೀವು ಬಳಸಬಹುದು ಅದಕ್ಕೋಸ್ಕರ, ಪಿಲ್ಲೋ ಕೆಳಗೆ ಯೂಸ್ ಮಾಡೋದಕ್ಕೋಸ್ಕರ. ಸೊ ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಬೆಳಗ್ಗೆ ಎದ್ದ ತಕ್ಷಣ ನೀವೇನಾದರೂ ಪಿಲ್ಲೋ ಕೆಳಗೆ ಈ ಒಂದು ರೋಸ್ ಕ್ವಾಟ್ಸ್ನ ಇಟ್ಟಿದ್ದೀರಾ ಅಂತ ಹೇಳಿದರೆ ಆ ರೋಸ್ ಕ್ವಾಟ್ಸ್ನ ಪಿಲ್ಲೋಯಿಂದ ಹೊರಗೆ ತೆಗೆದುಬಿಟ್ಟು ನಿಮ್ಮ ಹ್ಯಾಂಡಲ್ಲಿ ಇಟ್ಕೊಂಡು, ಕೈಯಲ್ಲಿ ಇಟ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಅಂತ ಅಟ್ಲೀಸ್ಟ್ 1 ಮಿನಿಟ್ 2 ಮಿನಿಟ್ ಆದರೂ ಚಾಂಟ್ ಮಾಡಿ. ಇಲ್ಲ ಅಂದರೆ ನಾನು ಹೇಳ್ದಂಗೆ ಡೀಟೇಲಾಗಿ
ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ ಅಂತೆಲ್ಲ ಹೇಳಿ. ಸೊ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ರೂಮಲ್ಲಿ ಆರಾಮ್ಸೆ ಕೂತು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಪಾರ್ಕಲ್ಲಿ, ಯಾರು ಜನಗಳಿರಬಾರ್ದಲ್ಲಿ ಒಂದು ಪಾರ್ಕಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಕೂತ್ಕೊಂಡು ಚಾಂಟಿಂಗನ್ನು ಮಾಡಬಹುದು. ಬಿಕಾಸ್ ಅದು ಒಂಥರ ನೇಚರ್ ಮಧ್ಯ ಆಗುತ್ತಲ್ವ, ಸೊ ಅಂಥ ಕಡೆ ಹೋದಾಗ ನೀವು ಮಾಡಬಹುದು, ಚಾಂಟಿಂಗ್ ಮಾಡ್ಬೋದು. ಇಲ್ಲ ಜೋರಾಗಿ ಮಳೆ ಬರ್ತಾ ಇರುತ್ತೆ, ಇವಾಗ ಸ್ವಲ್ಪ ಮಳೆ ಸೀಸನ್ ಇರೋದ್ರಿಂದ ಮಳೆ ಬರ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಮಳೆನ ನೋಡ್ಕೊತ ಪ್ರೇಯರ್ಸನ್ನು ಯೂನಿವರ್ಸಿಗೆ ಸೆಂಡ್ ಮಾಡ್ಬೋದು. ದೀಸ್ ಆರ್ ಆಲ್ ಲೈಕ್ ವೆರಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಟ್ರಿಕ್ಸ್. ಓಕೆ, ಅಟ್ಲೀಸ್ಟ್ 48 ಡೇಸ್ ಬಿಡದೆ ಟ್ರೈ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಸಿ ಚೇಂಜಸ್. ಇಲ್ಲ ನಮಗೆ 48 ಡೇಸ್ ಆಗಿಲ್ಲ, ಮಧ್ಯದಲ್ಲಿ ಹೋಗ್ತಾ ಇದೆ, ಅದು ಮಾಡೋಕ್ಕಾಗ್ತಿಲ್ಲ, ಮರ್ತು ಹೋಗುತ್ತೆ ಅನ್ನೋದಾದರೆ ಎನಿ ಟೈಮ್ ಎನಿ ಡೇ ಮಾಡಿ. ನಿಮ್ಗೆ ಯಾವಾಗೆಲ್ಲ ನೆನಪಾಗುತ್ತೆ ಆವತ್ತೆಲ್ಲ ಮಾಡಿ. ಬಟ್ ಕಾನ್ಸ್ಟೆಂಟಾಗಿ ಇದ್ದರೆ, ಕನ್ಸಿಸ್ಟೆನ್ಸಿ ಇದ್ದರೆ ಡೆಫಿನೆಟ್ಲಿ ರಿಸಲ್ಟನ್ನು ಬೇಗ ನೋಡ್ತೀರ. ಓಕೆ, ಸೊ ಇದನ್ನು ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಏನು ಎಕ್ಸಾಕ್ಟ್ಲಿ ಇಶ್ಯೂ ಇದೆ ಅಂತ ಕಾಮೆಂಟ್ ಮಾಡಿ ನೋಡೋಣ, ಅದಕ್ಕೆ ಏನು ರೆಮಿಡೀಸ್ ಹೇಳಬೇಕು ಅಂತ ಹೇಳ್ತೀನಿ. ನಾನು ಈ ಒಂದು ಸಿಂಪಲ್ ರೆಮಿಡಿನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಅಂದರೆ ನಾನು ಪ್ರಶ್ನಾಶಾಸ್ತ್ರ ಅಂತ ಒಂದು ಚೆಕ್ ಮಾಡ್ತೀನಿ, ಅಥವಾ ಟ್ಯಾರೋದಲ್ಲಿ ಚೆಕ್ ಮಾಡ್ತೀವಿ. ಕೆಲವರಿಗೆ ದಾನಗಳು ಮಾಡೋಕ್ಕಾಗಲ್ಲ, ಡೊನೇಷನ್ ಮಾಡೋಕ್ಕಾಗಲ್ಲ, ಇಲ್ಲ ಕೂತ್ಬಿಟ್ಟು ಅವರಿಗೆ ನಂಬರ್ ಸ್ಕ್ರ್ಯಾಬ್ ಮಾಡೋಕ್ಕಾಗಲ್ಲ, ಬರ್ಕೊಳಕ್ಕಾಗಲ್ಲ, ಕೈ ಮೇಲೆ ಬರ್ಕೊಳಕ್ಕಾಗಲ್ಲ, ಪ್ರೈವಸಿ ಇಶ್ಯೂ ಇರುತ್ತೆ. ಸೊ ಆ ರೀತಿ ತುಂಬ ಇಶ್ಯೂಗಳಿರೋದ್ರಿಂದ ಈ ರೀತಿ ಸಿಂಪಲಾಗಿ ಕೂಡ ನೀವು ಮಾಡ್ಕೋಬೋದು. ಈವನ್ ರೋಸ್ ಕ್ವಾಟ್ಸ್ ಇಲ್ಲ ಅಂತಂದರೆ ಆ ಪ್ರೇಯರ್ ಕೂಡ ಹೇಳ್ಕೊಬೋದು. ಸ್ವಲ್ಪ ಡೀಟೇಲಿಂಗ್ ಆಗಿ ಹೇಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಎಸ್, ನಾನು ಒಂದು ಶುಕ್ರ ಗ್ರಹದ ನಂಬರ್ 24 ಬರ್ತಿದೆ, ಅದು ರಿಚುವಲ್ಸ್ ಪ್ಲೇಲಿಸ್ಟಲ್ಲಿದೆ ಅಂತ ಅಂದ್ಕೊತೀನಿ. ಅದನ್ನು ಕೂಡ ಟ್ರೈ ಮಾಡಿ. ಯಾರಿಗೆಲ್ಲ ಪ್ರೈವಸಿ ಇಶ್ಯೂ ಇಲ್ಲ ಅವರು ಅದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಲವ್ ಪ್ಲೇಲಿಸ್ಟ್ ಕೂಡ ನೀವು ಟ್ರೈ ಮಾಡ್ಬೋದು. ಅದರಲ್ಲಿರೋ ಕೋಡ್ಸ್ಗಳನ್ನು ಬಳಸಿ ಎಲ್ಲ ಥರದ್ರಲ್ಲೂ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಕಾಮೆಂಟ್ ಮಾಡಿ ನೋಡೋಣ. ಐ ವಿಲ್ ಬ್ರಿಂಗ್ ಅಪ್ ದ ರೆಮಿಡೀಸ್. ಥ್ಯಾಂಕ್ ಯು.